ಡೈನಾಸರ್ ಈ ಹೆಸರು ಕೇಳಿದ್ರೇನೆ ರೋಮಾಂಚನವಾಗುತ್ತೆ. ಭೂಮಿ ಮೇಲೆ ಈ ರೀತಿಯ ದೈತ್ಯಾಕಾರದ ಜೀವಿಗಳು ಇದ್ವಾ ಅಂತ ಕುತೂಹಲ ಸೃಷ್ಟಿಯಾಗುತ್ತೆ. ಗತಕಾಲದಲ್ಲಿ ಅಳಿದು ಹೋದ ಡೈನಾಸರ್ಗಳ ಬಗ್ಗೆ ಸಂಶೋಧನೆ ಮುಂದುವರೆದೇ ಇದೆ. ಇದೀಗ ಇಂಗ್ಲೆಂಡ್ನಲ್ಲಿ ಡೈನಾಸರ್ಗಳು ನಡೆದು ಹೋಗಿರುವ ದೈತ್ಯಾಕಾರದ ಹೆಜ್ಜೆ ಗುರುತುಗಳ ದಾರಿಯೇ ಪತ್ತೆಯಾಗಿದೆ. ಕಳೆದ ವರ್ಷ ಆಕ್ಸ್ಫರ್ಡ್ ಶೈರ್ನ ಟೆವಾರ್ಸ್ ಫಾರ್ಮ್ನಲ್ಲಿನ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದ ವೇಳೆ ಸುಮಾರು 166 ಮಿಲಿಯನ್ ವರ್ಷಗಳಷ್ಟು ಹಿಂದಿನ ಜುರಾಸಿಕ್ ಅವಧಿಯ ಡೈನಾಸರ್ ಟ್ರ್ಯಾಕ್ಗಳು ಪತ್ತೆಯಾಗಿವೆ. ಬರ್ಮಿಂಗ್ಹ್ಯಾಮ್ ಮತ್ತು ಆಕ್ಸ್ಫರ್ಡ್ ವಿವಿಯ 100ಕ್ಕೂ ಹೆಚ್ಚು ಸಂಶೋಧಕರ ತಂಡವೇ ಡೈನಾಸರ್ ಟ್ರ್ಯಾಕ್ ಇತಿಹಾಸದ ಸಂಶೋಧನೆಗೆ ಇಳಿದಿದೆ. 5ಕ್ಕೂ ಹೆಚ್ಚು ಹಾದಿಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ಗುರುತುಗಳು ಪತ್ತೆಯಾಗಿವೆ. ಟ್ರ್ಯಾಕ್ನ ಆಧಾರದ ಮೇಲೆಯೇ ಡೈನಾಸರ್ಗಳ ಗಾತ್ರ ಮತ್ತು ಅವುಗಳು ನಡೆಯುತ್ತಿದ್ದ ವೇಗದ ಸಂಶೋಧನೆ ನಡೆಯುತ್ತಿದೆ. ಮಧ್ಯಯುಗದಲ್ಲಿ ಡೈನಾಸರ್ಗಳು ಬಹುಶಃ ಓಡುವುದಕ್ಕಿಂತ ಹೆಚ್ಚಾಗಿ ನಡೆಯುತ್ತಿದ್ದವು ಅಂತ ಬರ್ಮಿಂಗ್ಹ್ಯಾಮ್ ವಿವಿಯ ಮೈಕ್ರೋ ಪಲೆಯಂಟಾಲಜಿ ಪ್ರಾಧ್ಯಾಪಕರು ಅಂದಾಜಿಸಿದ್ದಾರೆ. ದೈತ್ಯಾಕಾರದ ಉದ್ದ ಕುತ್ತಿಗೆಯ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಡೈನಾಸರ್ಗಳು ಆಗಿರಬಹುದು ಎನ್ನಲಾಗಿದೆ. ಸುಮಾರು 3 ರಿಂದ 60 ಅಡಿ ಉದ್ದಕ್ಕೆ ಬೆಳೆದಿವೆ. 2 ಶತಮಾನಗಳ ಹಿಂದೆ ವೈಜ್ಞಾನಿಕವಾಗಿ ಹೆಸರಿಸಲ್ಪಟ್ಟ ಮೊದಲ ಡೈನಾಸರ್ ಇವಾಗಿದೆ ಎನ್ನಲಾಗಿದೆ. ಸಸ್ಯಾಹಾರಿ ಸೆಟಿಯೋಸಾರಸ್, ಮಾಂಸಾಹಾರಿ ಮೆಗಲೋಸಾರಸ್ ಪ್ರಭೇದ ಇರಬಹುದು ಅಂತ ಅಂದಾಜಿಸಲಾಗಿದೆ. ಪ್ರತಿ ಮೆಗಾಲೋಸಾರಸ್ ಟ್ರ್ಯಾಕ್ ಸುಮಾರು 25 ಇಂಚುಗಳಷ್ಟು ಉದ್ದವಿದ್ದು ಸುಮಾರು 8.8 ಅಡಿಗಳಷ್ಟು ದಾಪುಗಾಲು ಹೊಂದಿದೆ. ಇದರ ಆಧಾರದ ಮೇಲೆಯೇ ವಿಜ್ಞಾನಿಗಳು ಡೈನಾಸರ್ ಪ್ರತಿ ಗಂಟೆಗೆ ಸುಮಾರು 3 ಮೈಲಿಗಳಷ್ಟು ವೇಗದಲ್ಲಿ ನಡೆಯುತ್ತಿತ್ತು ಎಂದು ಅಂದಾಜಿಸಿದ್ದಾರೆ. ಆಕ್ಸ್ಫರ್ಡ್ ಶೈರ್ ವಿಶ್ವದ ಪ್ರಮುಖ ಡೈನಾಸರ್ ಟ್ರ್ಯಾಕ್ ಸೈಟ್ಗಳಲ್ಲಿ ಒಂದು. ಮಧ್ಯ ಜುರಾಸಿಕ್ ಅವಧಿಯಲ್ಲಿ ಇಂಗ್ಲೆಂಡ್ನಲ್ಲಿ ಸಂಚರಿಸಿದ ಡೈನಾಸರ್ಗಳ ಕುರಿತು ಸಂಶೋಧನೆ ನಡೆಯುತ್ತಿದೆ.